ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ 354ನೇ ಆರಾಧನಾ ಮಹೋತ್ಸವಕ್ಕೆ ಸಕಲವೂ ಸಿದ್ಧತೆ. ಆಗಸ್ಟ್ 8ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೆ ಸಪ್ತ ರಾತ್ರೋತ್ಸವದ ಆರಾಧನಾ ವಿಶೇಷ ಕಾರ್ಯಕ್ರಮಗಳು ನೆರವೇರಲಿದೆ. ಜಯನಗರದ 5ನೇ ಬಡಾವಣೆಯಲ್ಲಿರುವ ರಾಯರ ಮಠದಲ್ಲಿ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಆದೇಶ ಅನುಗ್ರಹದೊಂದಿಗೆ ಶ್ರೀಮಠದ ಹಿರಿಯ ವ್ಯವಸ್ಥಾಪಕರಾದ ಆರ್.ಕೆ. ವಾದೀಂದ್ರಾಚಾರ್ಯರ ನೇತೃತ್ವದಲ್ಲಿ ಸಕಲ ಸಿದ್ಧತೆ ನಡೆಯುತ್ತಿದೆ. ಶ್ರೀ ಗುರು ರಾಯರ ಸನ್ನಿಧಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿರುವುದರಿಂದ ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡಲಾಗುತ್ತಿದೆ. ಹೊರಬಾಗಿಲಿನ ದ್ವಾರದ ಬಲಭಾಗದಲ್ಲಿ ಎಲ್ಇಡಿ ಬಿಗ್ ಸ್ಕ್ರೀನ್ ಅಳವಡಿಸಲಾಗಿ ನಂತರ ಪ್ರಾಕಾರಕ್ಕೆ ರಾಯರ ದರ್ಶನಕ್ಕೆ ಬರುವ ಭಕ್ತರಿಗೆ ಸಾಲಾಗಿ ಬರಲು ಕ್ಯೂ ಸಿಸ್ಟಮ್ ವ್ಯವಸ್ಥೆ, ಅನ್ನ ಸಂತರ್ಪಣೆ ಪ್ರಸಾದ ಸ್ವೀಕರಿಸಲು ಬರುವ ಭಕ್ತರಿಗೆ ಪ್ರತ್ಯೇಕ ಕ್ಯೂ ಸಿಸ್ಟಮ್, ಗುರುರಾಯರ ಮಂತ್ರಾಕ್ಷತೆಯನ್ನ ಭಕ್ತಿಯಿಂದ ಸ್ವೀಕರಿಸಲು ಬರುವ ಭಕ್ತರಿಗೆ 3 ಕ್ವಿಂಟಾಲ್ಗೂ ಮಿಗಿಲಾಗಿ ಹೆಚ್ಚಿನ ಮಂತ್ರಾಕ್ಷತೆಯ ವ್ಯವಸ್ಥೆ ಮಾಡಲಾಗುತ್ತಿದೆ ಮತ್ತು ಮಹಾಪ್ರಸಾದ ಸ್ವೀಕರಿಸಲು ಬರುವ ಭಕ್ತರಿಗೆ ಘಮಘಮಿಸುವ ಪರಿಮಳ ಪ್ರಸಾದ ಮತ್ತು ಲಾಡು ಇತ್ಯಾದಿ ಅನ್ನದಾನದ ವ್ಯವಸ್ಥೆಯನ್ನ 35ಕ್ಕೂ ಮಿಗಿಲಾಗಿ ಹೆಚ್ಚಿನ ಬಾಣಸಿಗರಿಂದ ಊಟದ ವ್ಯವಸ್ಥೆಯನ್ನ ಮಾಡಲಾಗುತ್ತಿದೆ. ಸಹಸ್ರಾರು ಭಕ್ತರ ಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವುದರಿಂದ ಅವರ ಯೋಗಕ್ಷೇಮಕ್ಕಾಗಿ ಇನ್ನೂ ಹೆಚ್ಚಿನ ವ್ಯವಸ್ಥೆಗಾಗಿ ಜಯನಗರದ ಪೊಲೀಸ್ ಸಿಬ್ಬಂದಿಗಳ ಸಹಕಾರವನ್ನ ಕೋರಲಾಗಿದೆ. ಭಕ್ತರಿಗೋಸ್ಕರ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನ ಶ್ರೀಮಠದ ಹಿರಿಯ ವ್ಯವಸ್ಥಾಪಕರಾದ ಆರ್.ಕೆ. ವಾದೀಂದ್ರಾಚಾರ್ಯರು ಸಕಲ ವ್ಯವಸ್ಥೆಯನ್ನ ಮಾಡಲಿದ್ದಾರೆ ಎಂದು ಶ್ರೀ ನಂದಕಿಶೋರಾಚಾರ್ಯರು ತಿಳಿಸಿದರು. ಈ ಆರಾಧನಾ ಸುಸಂದರ್ಭದ ಮಹೋತ್ಸವದ ಪೂರ್ವಭಾವಿಯ ಅಂಗವಾಗಿ ಆಗಸ್ಟ್ 6ರಿಂದ ಶ್ರೀಮದ್ ರಾಮಾಯಣ ಪ್ರವಚನ ಮಾಲಿಕೆ ಉಡುಪಿ ಪೇಜಾವರ ಮಠದ ಶ್ರೀ ವಿಶ್ವ ಪ್ರಸನ್ನ ತೀರ್ಥ ಶ್ರೀಪಾದರಿಂದ ಆಗಸ್ಟ್ 6, 7, 8 ಸಂಜೆ 6:30ರಿಂದ 7:30ರವರೆಗೆ ಶ್ರೀಮಠದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ 354ನೇ ಆರಾಧನಾ ಮಹೋತ್ಸವದ ಪ್ರಯುಕ್ತ ಉಡುಪಿ ಪೇಜಾವರ ಮಠಾಧೀಶರಾದ ಪರಮ ಪೂಜ್ಯ ಶ್ರೀ 108 ಶ್ರೀ ವಿಶ್ವ ಪ್ರಸನ್ನ ತೀರ್ಥ ಶ್ರೀಪಾದರಿಂದ ಆಗಸ್ಟ್ 6ರಿಂದ 8ರವರೆಗೆ ಪ್ರತಿದಿನ ಸಂಜೆ 6:30ಕ್ಕೆ ಶ್ರೀಮದ್ ರಾಮಾಯಣ ಪ್ರವಚನವನ್ನ ನಡೆಸಿಕೊಡಲು ಶ್ರೀಮಠಕ್ಕೆ ಆಗಮಿಸಿದರು. ಇದು ಇನ್ನೊಂದು ಬೆಳಗ್ಗೆ ಮುಂಜಾನೆ ಮೊದಲುಗೊಂಡ್ರೆ ಮುಸ್ಸಂಜೆ ತನಕ, ಮುಸ್ಸಂಜೆ ಮೊದಲುಗೊಂಡ್ರೆ ಮತ್ತೆ ಮರುದಿನ ಮುಂಜಾನೆ ತನಕ ದಿನನಿತ್ಯ 2 ಹೊತ್ತು ಮಾಡಬೇಕು. ಏನು ಬದುಕಿನಲ್ಲಿ ಒಂದು ಕ್ಷಣವೂ ಕೂಡ ಭಗವದಾರಾಧನೆ ಇಲ್ಲದ ಬದುಕು ಆಗಬಾರದು. ಶ್ರೀಗಳಿಗೆ ಪೂರ್ಣಕುಂಭ ಸ್ವಾಗತದೊಂದಿಗೆ ಮಾಲಾರ್ಪಣೆಯಿಂದ ಬರಮಾಡಿಕೊಂಡು ನಂತರ ಗುರುರಾಯರಿಗೆ ಶ್ರೀಪಾದರು ಮಂಗಳಾರತಿಯನ್ನ ಸಲ್ಲಿಸಿ ದೀಪಗಳನ್ನು ಪ್ರಜ್ವಲಿಸಿ ಮತ್ತು ಶ್ರೀಕೃಷ್ಣ ದೇವರ ತೊಟ್ಟಿಲ ಪೂಜೆಯನ್ನ ನೆರವೇರಿಸಿ ಪ್ರವಚನವನ್ನ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಸಹಸ್ರಾರು ಭಕ್ತರು ಭಾಗವಹಿಸಿ ಫಲ ಮಂತ್ರಾಕ್ಷತೆ ಪ್ರಸಾದವನ್ನ ಸ್ವೀಕರಿಸಿ ಶ್ರೀಹರಿವಾಯ ಗುರುಗಳ ಅನುಗ್ರಹಕ್ಕೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಭಕ್ತರು, ದಾನಿಗಳು, ಗಣ್ಯ ವ್ಯಕ್ತಿಗಳು, ಶ್ರೀಮಠದ ಸಿಬ್ಬಂದಿಗಳು ಹಾಗೂ ಧರ್ಮಾಧಿಕಾರಿಗಳಾದ ಜಿ.ಕೆ. ಆಚಾರ್ಯರು, ಪುರೋಹಿತರಾದ ನಂದಕಿಶೋರ ಆಚಾರ್ಯರು ಮತ್ತು ಶ್ರೀಗಳ ಪರ್ಸನಲ್ ಸೆಕ್ರೆಟರಿ ಶ್ರೀ ಕೃಷ್ಣಮೂರ್ತಿ ಭಟ್ ಅವರು ಇದ್ದರು.